ನಾನಿವತ್ತು ನಿಮಗೆಲ್ಲ ಅಂಜೂರ ಹಣ್ಣಿನ ಲೇಹವನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಅಂಜೂರ ಹಣ್ಣನ್ನು ತೊಳೆದು ಕ್ಲೀನಾಗಿ ಒರೆಸ್ಕೊಳ್ಬೇಕು, ನೀರಿನಂಶ ಇರಬಾರ್ದು. ನಂತರದಲ್ಲಿ ಸಿಪ್ಪೆಯನ್ನು ತೆಗೆದು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಹೆಚ್ಚಿಟ್ಕೊಳ್ಬೇಕು. ನಂತರ ಒಂದು ಬಾಣಲೆಯನ್ನು ಬಿಸಿಗಿಟ್ಕೊಂಡು ಆ ಬಾಣಲೆಗೆ ಹೆಚ್ಚಿಟ್ಟಂಥ ಹೋಳುಗಳನ್ನು ಹಾಕಿ ಚೆನ್ನಾಗಿ ತೊಳಸ್ತಾ ಕೈಯಾಡಿಸ್ತಾ ಇರಬೇಕು. ಒಂದು 5ರಿಂದ 10 ನಿಮಿಷದ ತನಕ ಅದು ಗೊತ್ತಾಗ್ತದೆ, ಹೋಳೆಲ್ಲ ಚೆನ್ನಾಗಿ ಬೆಂದಿರಬೇಕು. ಅಲ್ಲಿ ತನಕ ಕೈಯಾಡಿಸ್ತಾ ಇರಬೇಕು. ನೋಡಿ, ಈ ರೀತಿ ಆಗುತ್ತೆ. ಬೆಂದ ನಂತರ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ, ಗೊತ್ತಾಗತ್ತೆ, ಹೋಳು ಬೆಂದಿರೋದು ಗೊತ್ತಾಗತ್ತಲ್ಲ, ಆ ರೀತಿ. ನಂತರದಲ್ಲಿ ಈ ಹೋಳುಗಳು ಬೆಂದಾದಮೇಲೆ ಇದಕ್ಕೆ ಸ್ವಲ್ಪ ಸೈಂಧವ ಲವಣ ಅದನ್ನು ಹಾಕಬೇಕು. ರುಚಿಗೆ ಸ್ವಲ್ಪ ಸಾಕು, ಇದು ಸ್ವೀಟ್ ಆಗಿರೋದ್ರಿಂದ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕ್ಕೊಳ್ಬೇಕು. ನಂತರ ರುಚಿಗೆ ತಕ್ಕಷ್ಟು ಸಿಹಿ ಆಗುವಷ್ಟು ಸಕ್ಕರೆ, ಕಲ್ಲು ಸಕ್ಕರೆ, ಬೆಲ್ಲ ಯಾವ್ದು ಬೇಕಾದ್ರೂ ಹಾಕ್ಬೋದು. ಸ್ವಲ್ಪ ಲಿಂಬು ರಸವನ್ನು ಹಾಕಬೇಕು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಚೆನ್ನಾಗಿ ಅದು ನೀರಿನಂಶ ಎಲ್ಲ ಹೋಗಿ ಚಂದ ರೀತಿಯಲ್ಲಿ ಪಾಕ ಬರ್ತದೆ, ಅಂದರೆ ಬೋಗಣಿ ತಳ ಬಿಡ್ತಾ ಬರ್ತದೆ. ನೋಡಿ, ಈಗ ಕುದೀತಾ ಇದೆಯಲ್ಲ, ಸ್ವಲ್ಪ ನೀರಿನಂಶ ಎಲ್ಲ ಆರಿ 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 ಈ ರೀತಿ ಹತ್ತಾಗ್ತಾ ಹೋಗ್ತದೆ, ಅಂದರೆ ಪಾಕ ಬರ್ತಾ ಹೋಗ್ತದೆ. ಅಲ್ಲಿ ತನಕ ಕುದಿಸ್ತಾನೇ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅಡಿ ಹಿಡಿಯೋ ಸಾಧ್ಯತೆ ಇರ್ತದೆ. ಚೆನ್ನಾಗಿ ಪಾಕ ಬಂದಮೇಲೆ ಈ ರೀತಿ ಹುಟ್ಟನ್ನು ಬಿಡ್ತಾ ಹೋಗ್ತದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ. ಆಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾದ ಮೇಲೆ ಈ ಲೇಹವನ್ನು ಗ್ಲಾಸಿನ ಬಾಟ್ಲಿಯಲ್ಲಿ ತುಂಬಿಟ್ಕೊಂಡು ಡೈಲಿ 1 ಚಮಚ ತಿನ್ನೋದ್ರಿಂದ ರಕ್ತದಂಶ ಹೆಚ್ಚಾಗ್ತದೆ, ಹಿಮೋಗ್ಲೋಬಿನ್ ಹೆಚ್ಚಾಗ್ತದೆ, ಮತ್ತು ಮುಟ್ಟು ಬಿಡುವ ಸಂದರ್ಭದಲ್ಲಿ ಆಗುವ ತ್ರಾಸನ್ನು ಕಡಿಮೆ ಮಾಡ್ತದೆ, ಮತ್ತು ಕಾಲು ಜಗಿತ, ಕಾಲು ನೋವು ಕಡಿಮೆ ಮಾಡ್ತದೆ. ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸ್ತದೆ, ಮೈಯಲ್ಲಾಗೋ ಸುಸ್ತು ಕಡಿಮೆ ಮಾಡ್ತದೆ, ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿಂದ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕೊನೆಯಲ್ಲಿ ಅಂಜೂರ ಹಣ್ಣಿನ ಲೇಹವನ್ನು ಮಾಡೋದು ಹೇಗೆ ಅಂತ ರೆಸಿಪಿ ಬರೆದು ಹಾಕಿದ್ದೇನೆ, ಓದ್ಕೊಂಡು ನೀವು ಬೇಕಿದ್ದರೆ ಮಾಡಿಕೊಳ್ಳಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕನೂ ತಿನ್ನಬಹುದು. ಧನ್ಯವಾದಗಳು.